ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನು ಟ್ರಿಪ್ಪಿಗೆ ಹೋಗ್ಬೇಕು ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ. ಸೊ ಗೈಸ್, ಟ್ರಿಪ್ಪಿಗೆ ಹೋಗ್ಲಾಕ 3 ಡೇಸ್ ಹೋಗ್ಬೇಕು ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಗೈಸ್, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದು ಲಾಸ್ಟು ಹೇಳ್ತೀನಿ. ಬನ್ನಿ ಗೈಸ್, 3 ಡೇಸ್ ಹೋಗ್ಲಾಕ ಏನೇನು ಡ್ರೆಸ್ ಪ್ಯಾಕ್ ಮಾಡ್ಕೊಳ್ಬೇಕು ಅಂತಂದು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಸೊ ಗೈಸ್ ಬನ್ನಿ. ಆ್ಯಕ್ಚುಲಿ ಗೈಸ್, ಇದು ಹೊಸ ತೊಗೊಂಡಿದ್ದಾನ, ಟ್ರಿಪ್ಪಿಗಂತೆ ಹೋಗ್ಲಕ್ಕಂತೆ ತೊಗೊಂಡಿದೆ. ಇದು ನಮ್ಮಲ್ಲಿ ಇತ್ತು, ಬಟ್ ಸಣ್ಣ ಸೈಜ್ ಇತ್ತು. ಬಟ್ ಇದು ಟ್ರಿಪ್ಪಿಗೆ ಹೋಗ್ಲಕ್ಕಂತೆ ಗೈಸ್ ತೊಗೊಂಡಿದೆ. ಬನ್ನಿ ಗೈಸ್, ಈಗ ಏನೇನು ಪ್ಯಾಕ್ ಮಾಡ್ತೀನಿ, ಯಾವ್ಯಾವ ಡ್ರೆಸ್ ತೊಗೊಂಡು ಹೋಗ್ತಾ ಇದ್ದೀನಿ ಅಂತಂದು ಪ್ರತಿಯೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ಗೈಸ್, ನೋಡಿ. ಇದು ಭೀ ಬೆಚ್ಚಿಲ್ಲ. ಫಸ್ಟ್ ಬಂದು ಗೈಸ್, ಇವೆಲ್ಲ ಆ್ಯಕ್ಚುಲಿ ಶಾಪಿಂಗ್ ಮಾಡಿದೆ. ಇವನ್ನ ಇಲ್ಲ ಬಿಚ್ಚಿದ್ವಿ ಗೈಸ್, ಟ್ರಿಪ್ಪಿಗೆ ಹೋಗ್ಲಕ್ಕಂತ ತೊಗೊಂಡಿದೆ, ಬಟ್ ಅದು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಫಸ್ಟ್ ಬಂದು ಜೀನ್ಸ್ ಗೈಸ್, ಬಿಚ್ಚಿರ್ತೀನಿ ಗೈಸ್. ನಾಳೆ ಜೀನ್ಸ್ ಅದ್ರ ಜೊತೆ ಒಂದು ಶರ್ಟ್ ತಗೊಂಡಿದ್ದೆ ಗೈಸ್. ಶರ್ಟ್ ಆ್ಯಕ್ಚುಲಿ ಇದು ಟ್ರಿಪ್ಪಿಗಂತೆ ತೊಗೊಂಡಿದೆ. ಇದೊಂದು ಇನ್ನೊಂದು ತೋರಿಸ್ತೀನಿ ತಾಳಿ. ಅದೊಂದು ಇದೊಂದು ಜೀನ್ಸ್ ಶರ್ಟ್, ಇವೆರಡು ತೊಗೊಂಡಿದ್ದೇನೆ. ಮತ್ತು ಯಾರ್ಯಾರು ಹೋಗ್ಲಿಕ್ಕಿದೆವು ಅಂತಂದರು, ಅದನ್ನು ಲಾಸ್ಟಿಗೆ ಹೇಳ್ತೀನಿ ಗೈಸ್. ಇದು ಆ್ಯಕ್ಚುಲಿ ಇದು ನೀವು ನೋಡಿರ್ತೀರಿ ಒಂದು ವಿಡಿಯೋದಲ್ಲಿ. ಸೊ ಇದು ಡ್ರೆಸ್ ವಿಡಿಯೋಸ್ ಮಾಡ್ಕೊಳಕ್ಕೆ ಬರ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಅಷ್ಟೇ. ಇದೊಂದು ಡ್ರೆಸ್ಸು, ಪ್ಯಾಂಟ್, ಗೈಸ್ ನನಗೆ ಇವಾಗ 6 ಹಂಗೆ ಬಸ್ ಅದ. ಇವಾಗ ಮೋಸ್ಟ್ಲಿ 3:30 ಆಗ್ಲತ್ತದು. ನನಗೆ ತುಂಬ ಕಡಿಮೆ ಟೈಮ್ ಅದ. ಟಪ್ಪ ಪ್ಯಾಕ್ ಮಾಡ್ಕೊಳತ್ತೀನಿ ಗೈಸ್. ವಿಡಿಯೋ ಮಾಡ್ಬೇಕು ಅಂದ್ಕೊಂಡು ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಸೆಟ್ ಆ್ಯಕ್ಚುಲಿ ನೀವು ನೋಡಿರ್ತೀರ. ಇದ್ರ ಪ್ರೈಸ್ ಬಂದು ಗೈಸ್ 3,800 ಎಷ್ಟು ಅದ. ಇದು ನನ್ನ ಬರ್ಡೇ ಗಿಫ್ಟ್ ಬಂದಿದ್ದದ ಗೈಸ್. ಇದು ನೆಕ್ಸ್ಟ್ ಒಂದು ಟಿ ಶರ್ಟ್ ಆ್ಯಕ್ಚುಲಿ ಇನ್ನೊಂದು ಜೀನ್ಸ್ ಅದ, ಅಲ್ಲೊಂದು ಫ್ರೆಂಡ್ ಮನೆಗೆ ಇಟ್ಟದ, ಅದೊಂದು ತಗೊಳ್ತೀನಿ. ಇದೊಂದು ಟಿ ಶರ್ಟು. ಸೊ ಗೈಸ್, ಅಲ್ಲಿಗೆ ಹಾಕ್ಕೊಂಡು ಹೋಗ್ಲಾಕ ನೈಟ್ ಹಾಕೊಳಕ ಪ್ಯಾಂಟ್, ಅಂಗಿ. ಆ್ಯಕ್ಚುಲಿ ನೀವು ನೋಡಿರ್ತೀರ, ಅಂಗಿ ನೈಟ್ ಹಾಕೊಳಕ. ಇದೊಂದು ನೈಟ್. ಆ್ಯಕ್ಚುಲಿ ನಾ 3 ದಿನದ್ದು ಹೋಗ್ಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇವಾಗ ನಾನು 1 2 3 4 ಸೆಟ್ ತಗೊಂಡಿದ್ದೆ. ಇದು ನಾ ಇವಾಗ ಹೋಗ್ತಾ ಇರೋದು. ಇವಾಗ ಇದು ಡ್ರೆಸ್ ಹಾಕ್ಕೊಂಡು, ಇದು ಕುರ್ತೀಸ್ ಬಂದು, ಇದು ಮ್ಯಾಲೆ ಸ್ವೆಟ್ರ್ ಹಾಕೊಂಡಿದ್ದೆ. ತುಂಬ ಚಳಿ ಅವ ಅದ್ರ ಕಡೆಂದು. ಮತ್ತೆ ಗೈಸ್,
ಗೈಸ್ ನನ್ನ ಜೊತೆ ನಮ್ಮ ತಮ್ಮನೂ ಹೊಂಟಾರ, ನಮ್ಮ ಮನೆಯವರು ನಮ್ಮ ಹಸ್ಬೆಂಡ್ ಕೂಡ ಹೊಂಟಾರ. ಅವರಿಗೆಲ್ಲ ಬಟ್ಟೆ ಇಟ್ಕೊಂಡಿದ್ದಾಗ ಸಿಕ್ಕಲ್ಲ. ಇವರು ನಮ್ಮ ತಮ್ಮನ ಡ್ರೆಸ್ಸಸ್ಸು ಎಲ್ಲ ಆಲ್ರೆಡಿ ಇಟ್ಕೊಂಡಿದ್ದ. ನಂದಿಷ್ಟೇ ತೋರಿಸ್ಲಿತ್ತಿದ್ದ ಗೈಸ್, ಅವ್ರದ್ದೆಲ್ಲ ಏನು ತೋರಿಸ್ಲಿತ್ತಿಲ್ಲ ನಿಮ್ಗೆ. ಇವಾಗ ಇದ್ರಾಗ ಬ್ರಷು, ಟೂಪು, ಶಾಂಪು ಎಲ್ಲ ಗೈಸ್ ಇದ್ರಾಗ ಒಂದು ಸೈಡ್ ಇರುತ್ತೆ. ಒಂದು ಚಾರ್ಜರ್ ಬೇಕೇ ಗೈಸ್. ಟ್ಯಾಬ್ಲೆಟ್ಸು ಬೇಕು. ಸ್ಟ್ಯಾಂಡು ನಿಮ್ಮ ವಿಡಿಯೋ ಮಾಡ್ಲಾಕ ಸ್ಟ್ಯಾಂಡ್ ಇಲ್ಲೇ ಇಟ್ಕೊತೀನಿ ಗೈಸ್. ಇಟ್ಟು ಬಾಡಿ ಲೋಷನ್ ಎಲ್ಲ ಇದ್ರಾಗೆ ಹಾಕ್ತೀನಿ ಗೈಸ್. ಬ್ಲೂಟೂತ್ ಬೇಕು. ನಾನು ಎಲ್ಲಿಗೆ ಹೋದ್ರೂ ಬುಕ್ ಕ್ಯಾರಿ ಮಾಡ್ತೀನಿ. ಇದು ನೋಟ್ಬುಕ್ಕು. ಎಲ್ಲಿಗ್ರ ಟ್ರಾವೆಲ್ ಮಾಡೋಕೆ ಹೋದರೂ ನೆನಪಿರಲ್ಲ, ಸ್ವಲ್ಪ ನೆನಪಿನ ಶಕ್ತಿ ಕಮ್ಮಿ ಅದ, ಅದ್ರ ಕಡೆಯಿಂದ ಎಲ್ಲ ಬರೆದಿಟ್ಕೋತೀನಿ. ನಿಮಗೆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ನಾನು ಡೈಲಿ ಆ್ಯಕ್ಟಿವಿಟೀಸ್ ನಂದು ಏನೇನು ಇರ್ತಾವೆ ಅಂತೆಲ್ಲ ಬರೀತೀನಿ ಅಂತ ಹೇಳಿದ್ದೀನಿ. ಸೊ ಗೈಸ್ ಇದು ಮಸ್ಟ್ ಆ್ಯಂಡ್ ಶುಡ್ ಇಟ್ಕೊಳ್ಳೇಬೇಕು. ನಾನು ಇದೊಂದು ಬುಕ್ ಇಟ್ಕೊಳ್ತೀನಿ. ಮತ್ತೇನಾರ ಮಿಸ್ ಆದ್ರೆ ಗೈಸ್ ನಿಮ್ಗೆ ವಿಡಿಯೋ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಬಟ್ ಇವಾಗ ಏನೂ ನೆನಪು ಬರ್ತಾಯಿಲ್ಲ. ಸೊ ಗೈಸ್ ತುಂಬ ಟೈಮ್ ಆಗ್ಯದ, ಹೋಗ್ಬೇಕಿನ್ನ ರೆಡಿಗೆ. ಏನೋ ಮೇಕಪ್ ಏನೂ ಆಗಿಲ್ಲ, ಸನ್ಸ್ಕ್ರೀನ್ ಹಚ್ಚಿದೆ ಕುಂತೆ ಅಷ್ಟೇ. ಮೇಕಪ್ ಸಾಮಾನುಗಳು ಇಟ್ಕೋಬೇಕು. ಚುಡುವ ಹಾಕೊಂಡಿದೆ. ಇದ್ರಾಗ ಸಬ್ಜಿ, ಇದ್ರಾಗ ರೈಸ್, ಚಪಾತಿ. ಫೈನಲಿ 3 ಬ್ಯಾಗ್ ರೆಡಿ ಆಗ್ಯಾವ ನೋಡ್ರಿ. ಇದ್ರಾಗ ಟಿಫನ್ನು, ಅದ್ರಾಗ ಪರ್ಸು ಅದು ಇದು ಇಟ್ಟಿದೆ. ಇದ್ರಾಗ ಬಟ್ಟೆ ಅವ ಗೈಸ್. ಮನೆಗೆ ಹೋಗಮ್ಮ ಪೂರ್ತಿ 4:30 ಆಗ್ಯದ. 6 ಬಸ್ ಅದ. ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್, ಬೀದರ್ಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗೇನು ಇಷ್ಟು ಬ್ಯಾಗ್ ಎಲ್ಲ ಉದ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಲ್ಲ ಗೈಸ್, ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ಟೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ಆ್ಯಕ್ಚುಲಿ ನನಗೆ ಅವ್ರ ಹೊತ್ನಾಗೆ ಲೇಟ್ ಆಯಿತು, ಯಾಕಂದರೆ ಅಲ್ಲಿ ಬಸ್ ಸಿಕ್ಕಿಲ್ಲ. ಒಂದು 15 ನಿಮಿಷ ಕ್ರಾಸಿಗೆ ನಿಂತ, ಮತ್ತು ಆಮೇಲೆ ಬಸ್ ಬಂತು. ಮತ್ತು ಬೀದರ್ಗೆ ಬಂದ ತಕ್ಷಣವೇ ಅದು ದಾವಣಗೆರೆ ಬಸ್ ಬಂದು ನಿಂತಿತ್ತು. ಮತ್ತು ಸೀಟೆಲ್ಲ ಚೆಕ್ ಮಾಡಿಕೊಂಡು ನಂಬರೆಲ್ಲ ನೋಡಿಕೊಂಡು, ನಮ್ಮದು ಮತ್ತು ನಮ್ಮ ತಮ್ಮಂದು ಸ್ವಲ್ಪ ಬೇರೆ ಬೇರೆ ದೂರ ಇತ್ತು. ನಂದು ಬೇರೆ, ಅವನದು ಬೇರೆ, ಒಂದೇ ಸೀಟು ಇದ್ದಿಲ್ಲ, ಸ್ವಲ್ಪ ದೂರ ಇತ್ತು. ನಾವು ಮಾಡ್ಕೊಂಬ ಟೈಮ್ನಾಗೆ ಸ್ವಲ್ಪ ಮಿಸ್ಟೇಕ್ ಆಯಿತು. ಅವನದು ಫಸ್ಟ್ ಇತ್ತು, ನಂದು ಲಾಸ್ಟ್ ಇತ್ತು. ಪ್ಲಸ್ ಫೈನಲಿ ಬಂದು ಕುಂತೇವು. ಬಸ್ ನಮ್ಮದು ಬಂದದಕ್ಕೆ 6 ಕದ. ಇನ್ನೊಂದು 5 ನಿಮಿಷ ಟೈಮ್ ಅದ ಗೈಸ್. ನಮ್ಮ ತಮ್ಮ ಬಂದನಿಕ್ಕೆ ಊಟ ಮಾಡ್ಲತ್ತಾನ. ಯಾಕಂದ್ರೆ ಇವತ್ತವ ಶಾಪಿಂಗ್ ಮಾಡ್ಲಾಕ ಬೀದರ್ದಾಗೆ ಇದ್ದೀನು. ಹೊರಗಡೆ ಊಟ ಗೀಟ ಏನಿಲ್ಲ, ಮತ್ತು ಅವನ ಕಡೆನೇ ತಂದಿದೆ. ಇದು ಬೀದರ್ ಬಸ್ ಸ್ಟ್ಯಾಂಡ್ ಅದ ನೋಡಿ ಗೈಸ್. ಈ ಬಸ್ ಸ್ಟ್ಯಾಂಡ್ ಇನ್ನೂ ಬಿಟ್ಟಲು ಗೈಸ್. ಇನ್ನೊಂದು 5 ನಿಮಿಷ ಟೈಮ್ ಅದ, ಬಿಡ್ತದೆ. ಇಲ್ಲಿ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ ಬಂದೆವು. ಎಲ್ಲೂ ಸ್ಟಾಪ್ ಆಗಿಲ್ಲ ಗೈಸ್. ಒಂದು ಹುಮ್ನಾಬಾದ್ನಲ್ಲಿ ಸ್ಟಾಪ್ ಆಯಿತು. ಮತ್ತು ಸ್ವಲ್ಪ ನೀರೆಲ್ಲ ತೊಗೊಂಡು ಹೋಗೋದಿತ್ತಂತಂದು ಮತ್ತು ಸ್ವಲ್ಪ ಹೊರಗಡೆ ಬಂದೆ. ತುಂಬ ಚಳಿ ನೋಡಿ ಗೈಸ್, ಗುಲ್ಬರ್ಗ ಬಸ್ ಸ್ಟ್ಯಾಂಡು. ಫೋನ್ನಾಗ ಎಷ್ಟು ಭೀ ಚಾರ್ಜರ್ ಇಲ್ಲ ಗೈಸ್. ಸ್ನ್ಯಾಕ್ಸ್ ತಗೊಂಡು ಹೊರಟೆ ಗೈಸ್. ಸೊ ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್. ನಾಳೆ ಏನು ಮಾಡ್ತೀನಿ ಅಂತಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ಮತ್ತೊಂದು ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.